ಪ್ರೋಗ್ರಾಮ್ಗಳಾಗ್ತಾಯಿಲ್ಲ ಮತ್ತು ಆ ಹಣನೂ ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಿಲ್ಲ. ಅದಕ್ಕೆ ನಾವು ಎಲ್ಲ ಒಟ್ಟಿಗೆ ಒಂದು ಹಿಂದೆ ಏನು ಮಾಡ್ತಾಯಿದ್ರು ಎಲ್ಲವನ್ನೂ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕೊಡೋರು, ಅದೇ ರೀತಿ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ. ನಾಳೆ ಅಥವಾ ಚಿತ್ರದುರ್ಗ ಅಧಿವೇಶನ ಮಾಡಿದ್ವಿ. ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವು ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರೋದು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ದಿಸೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳೋದು ಇಷ್ಟೇ. ಅದರ ಬಗ್ಗೆ ನಾವು ಅಲ್ಲ, ಇದು ಎಲ್ಲ ವಿಷಯಗಳು ಮುಖ್ಯಮಂತ್ರಿ ಹತ್ರ ಕುಂತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಹು ವರ್ಷಗಳ ಬೇಡಿಕೆ ದಲಿತ CM ವಿಚಾರ ಅದ್ರ ಬಗ್ಗೆ ಆ ಸಬ್ಜೆಕ್ಟ್ ಇಲ್ಲ, ಅದು ಇಲ್ಲವೇ ಇಲ್ಲ. ಏನಿದ್ರು ಡೆವಲಪ್ಮೆಂಟು ಸಮಾನವಾಗಿ ಹಂಚ್ಕೊಳ್ಬೇಕು, ಎಲ್ರಿಗೂ ಸಮವಾಗಿ ಸಿಕ್ಕಬೇಕು ಅನ್ನೋದು. ಏನು 24.1% ಕೊಟ್ಟಿದ್ದಾರೆ ಅದನ್ನು ಸಮಂಜಸವಾಗಿ ಉಪಯೋಗಿಸಿ ಅಭಿವೃದ್ಧಿ ಆಗಬೇಕು. ಚಿತ್ರದುರ್ಗ ಅಧಿವೇಶನ ಮಾಡಿದ್ದೀವಿ. ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವು ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರೋದು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ಪ್ರೋಗ್ರಾಮ್ಗಳಾಗ್ತಾಯಿಲ್ಲ ಮತ್ತು ಆ ಹಣನೂ ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಿಲ್ಲ. ಅದಕ್ಕೆ ನಾವು ಎಲ್ಲ ಒಟ್ಟಿಗೆ ಒಂದು ಹಿಂದೆ ಏನು ಮಾಡ್ತಾಯಿದ್ರು ಎಲ್ಲವನ್ನೂ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕೊಡೋರು, ಅದೇ ರೀತಿ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ. ನಾಳೆ ಅಥವಾ ಚಿತ್ರದುರ್ಗ ಅಧಿವೇಶನ ಮಾಡಿದ್ವಿ. ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವು ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರೋದು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ದಿಸೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳೋದು ಇಷ್ಟೇ. ಅದರ ಬಗ್ಗೆ ನಾವು ಅಲ್ಲ, ಇದು ಎಲ್ಲ ವಿಷಯಗಳು ಮುಖ್ಯಮಂತ್ರಿ ಹತ್ರ ಕುಂತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಹು ವರ್ಷಗಳ ಬೇಡಿಕೆ ದಲಿತ CM ವಿಚಾರ ಅದ್ರ ಬಗ್ಗೆ ಆ ಸಬ್ಜೆಕ್ಟ್ ಇಲ್ಲ, ಅದು ಇಲ್ಲವೇ ಇಲ್ಲ. ಏನಿದ್ರು ಡೆವಲಪ್ಮೆಂಟು ಸಮಾನವಾಗಿ ಹಂಚ್ಕೊಳ್ಬೇಕು, ಎಲ್ರಿಗೂ ಸಮವಾಗಿ ಸಿಕ್ಕಬೇಕು ಅನ್ನೋದು. ಏನು 24.1% ಕೊಟ್ಟಿದ್ದಾರೆ ಅದನ್ನು ಸಮಂಜಸವಾಗಿ ಉಪಯೋಗಿಸಿ ಅಭಿವೃದ್ಧಿ ಆಗಬೇಕು. ಚಿತ್ರದುರ್ಗ ಅಧಿವೇಶನ ಮಾಡಿದ್ದೀವಿ. ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವು ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರೋದು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ಪ್ರೋಗ್ರಾಮ್ಗಳಾಗ್ತಾಯಿಲ್ಲ ಮತ್ತು ಆ ಹಣನೂ ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಿಲ್ಲ. ಅದಕ್ಕೆ ನಾವು ಎಲ್ಲ ಒಟ್ಟಿಗೆ ಒಂದು ಹಿಂದೆ ಏನು ಮಾಡ್ತಾಯಿದ್ರು ಎಲ್ಲವನ್ನೂ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕೊಡೋರು, ಅದೇ ರೀತಿ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ. ನಾಳೆ ಅಥವಾ ಚಿತ್ರದುರ್ಗ ಅಧಿವೇಶನ ಮಾಡಿದ್ದೀವಿ. ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವು ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರೋದು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ದಿಸೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳೋದು ಇಷ್ಟೇ. ಅದರ ಬಗ್ಗೆ ನಾವು ಅಲ್ಲ, ಇದು ಎಲ್ಲ ವಿಷಯಗಳು ಮುಖ್ಯಮಂತ್ರಿ ಹತ್ರ ಕುಂತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಹು ವರ್ಷಗಳ ಬೇಡಿಕೆ ದಲಿತ CM ವಿಚಾರ ಅದ್ರ ಬಗ್ಗೆ ಆ ಸಬ್ಜೆಕ್ಟ್ ಇಲ್ಲ, ಅದು ಇಲ್ಲವೇ ಇಲ್ಲ. ಏನಿದ್ರು ಡೆವಲಪ್ಮೆಂಟು ಸಮಾನವಾಗಿ ಹಂಚ್ಕೊಳ್ಬೇಕು, ಎಲ್ರಿಗೂ ಸಮವಾಗಿ ಸಿಕ್ಕಬೇಕು
ಅನ್ನೋದು ಏನು 24.1% ಕೊಟ್ಟಿದ್ದಾರೆ ಅದನ್ನು ಸಮಂಜಸವಾಗಿ ಉಪಯೋಗಿಸಿ ಅಭಿವೃದ್ಧಿ ಆಗಬೇಕು. ಚಿತ್ರದುರ್ಗ ಅಧಿವೇಶನ ಮಾಡಿದ್ದೀವಿ, ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವನ್ನ ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರಬೇಕು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ಪ್ರೋಗ್ರಾಮ್ಗಳಾಗ್ತಾಯಿಲ್ಲ ಮತ್ತು ಆ ಹಣನೂ ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಿಲ್ಲ. ಅದಕ್ಕೆ ನಾವು ಎಲ್ಲ ಒಟ್ಟಿಗೆ ಒಂದು ಹಿಂದೆ ಏನು ಮಾಡ್ತಾಯಿದ್ರು, ಎಲ್ಲವನ್ನೂ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕೊಡೋರು, ಅದೇ ರೀತಿ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ. ನಾಳೆ ಅಥವಾ ಚಿತ್ರದುರ್ಗ ಅಧಿವೇಶನ ಮಾಡಿದ್ದೀವಿ, ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವನ್ನ ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರಬೇಕು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ದಿಸೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳೋದು ಇಷ್ಟೇ. ಅದರ ಬಗ್ಗೆ ನಾವು ಏನಾದರೂ ಬೇಡಿಕೆಗಳು ಇದು ಎಲ್ಲ ವಿಷಯಗಳು ಮುಖ್ಯಮಂತ್ರಿ ಹತ್ರ ಕುಂತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಹು ವರ್ಷಗಳ ಬೇಡಿಕೆ ದಲಿತ CM ವಿಚಾರ ಒಂದು ಸರ್. ಅದ್ರ ಬಗ್ಗೆ ಆ ಸಬ್ಜೆಕ್ಟ್ ಇಲ್ಲ, ಅದಿಲ್ಲವೇ ಇಲ್ಲ. ಏನಿದ್ರು ಡೆವಲಪ್ಮೆಂಟು ಸಮಾನವಾಗಿ ಹಂಚ್ಕೊಳ್ಬೇಕು, ಎಲ್ರಿಗೂ ಸಮವಾಗಿ ಸಿಕ್ಕಬೇಕು ಅನ್ನೋದು. ಏನು 24.1% ಕೊಟ್ಟಿದ್ದಾರೆ ಅದನ್ನು ಸಮಂಜಸವಾಗಿ ಉಪಯೋಗಿಸಿ ಅಭಿವೃದ್ಧಿ ಆಗಬೇಕು. ಚಿತ್ರದುರ್ಗ ಅಧಿವೇಶನ ಮಾಡಿದ್ದೀವಿ, ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವನ್ನ ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರಬೇಕು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ಪ್ರೋಗ್ರಾಮ್ಗಳಾಗ್ತಾಯಿಲ್ಲ ಮತ್ತು ಆ ಹಣನೂ ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಿಲ್ಲ. ಅದಕ್ಕೆ ನಾವು ಎಲ್ಲ ಒಟ್ಟಿಗೆ ಒಂದು ಹಿಂದೆ ಏನು ಮಾಡ್ತಾಯಿದ್ರು, ಎಲ್ಲವನ್ನೂ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕೊಡೋರು, ಅದೇ ರೀತಿ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ. ನಾಳೆ ಅಥವಾ ಚಿತ್ರದುರ್ಗ ಅಧಿವೇಶನ ಮಾಡಿದ್ದೀವಿ, ಅಲ್ಲೇನೇನು ಆಶ್ವಾಸನೆಗಳು ಕೊಟ್ಟಿದ್ವಿ ಅವನ್ನ ಈಡೇರಿಸಬೇಕು ಮತ್ತು ಒಗ್ಗಟ್ಟಾಗಿರಬೇಕು. 24.1% ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಳೋದಕ್ಕೆ ಚಿತ್ರದುರ್ಗದಲ್ಲಿ ಏನು ಮಾಡಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರದಲ್ಲಿ, ಮತ್ತು ಆ ಸಮುದಾಯಗಳು ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಬೇಕು. ಆ ದಿಸೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳೋದು ಇಷ್ಟೇ. ಅದರ ಬಗ್ಗೆ